Hello friends. 51. To ensure the fair trail. So fair trail anta bandaga, what do you mean by fair trail? The fair trail can be studied under the article 20 as well as article 22. Okay. So ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಅಲ್ಲಿ 22 ಬಗ್ಗೆ ಕೊಟ್ಟಿದ್ದೀವಿ, ಆ ಕ್ವಶನ್ ಅಲ್ಲಿ 20 ಬಗ್ಗೆ ಕೇಳಿದ್ದೀವಿ. ಸ್ವಲ್ಪ ಅಲ್ಲಿ ವೇರಿಯೇಷನ್ ಆಗಿದೆ, ಬಟ್ ಇವೆರಡೂ ಏನಿದೆ ಫೇರ್ ಟ್ರಯಲ್ ಅಂತ ಬಂದರೆ ಆಬ್ವಿಯಸ್ಲಿ 20 and 22 ಎರಡೂ ಫೇರ್ ಟ್ರಯಲ್ ಬಗ್ಗೆನೇ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮಾತಾಡ್ತಿರೋದು. ಫೇರ್ ಟ್ರಯಲ್ ಅಂದ್ರೇನು? ಮೀನ್ಸ್ ವಾಟ್? ಲೈಕ್ ಲೆಟ್ಸ್ ಸೇ ಇಫ್ ಎನ್ ಪರ್ಸನ್ ಈಸ್ ಬೀನ್ ಅರೆಸ್ಟೆಡ್ ಬೈ ಎ ಪೊಲೀಸ್, ದೆನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ he should have the right to know the reason for arrest, and also he should have the right to consult legal practitioner, and also he should have the right to produce before the judicial magistrate within 24 hours of his arrest. Okay, all these things. And ಅದೇ ಥರ ಆರ್ಟಿಕಲ್ 20 ನಲ್ಲಿ okay, prevention of conviction of offense means what? I cannot be a witness in my case. ಓಕೆ, ನಾನೇ ವಿಟ್ನೆಸ್ ಆಗೋಕ್ಕೆ ಸಾಧ್ಯ ಇಲ್ಲ ನನ್ನ ಕೇಸಲ್ಲಿ. ಆ್ಯಂಡ್ ಆಲ್ಸೋ ನೋ ಡಬಲ್ ಜಿಯೋಪಾರ್ಡಿ. ಓಕೆ, ಒಂದೇ ಅಫೆನ್ಸಿಗೆ ಡಬಲ್ ಪನಿಷ್ಮೆಂಟ್ ಇಲ್ಲ. ಓಕೆ, ಒನ್ ಅಫೆನ್ಸ್ ಒನ್ ಪನಿಷ್ಮೆಂಟ್. ಆ್ಯಂಡ್ ನೋ ಎಕ್ಸ್ಪೋಸ್ ಫ್ಯಾಕ್ಟೋ ಲಾ ಮೀನ್ಸ್ ವಾಟ್? ಕಾನೂನು ಯಾವುದೋ ಒಂದು ನಾನು ಯಾವ ಸಮಯದಲ್ಲಿ ತಪ್ಪಾಗಿರುತ್ತೆ ಆ ಸಮಯದಲ್ಲಿ ಯಾವ ಕಾನೂನು ಇರುತ್ತೆ ಅದೇ ಕಾನೂನು ಅವರಿಗೆ ಅಪ್ಲೈ ಆಗುತ್ತೆ ಹೊರತು ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಕಾನೂನು ಮಾಡಿ ಅದನ್ನು ರೆಟ್ರೋಸ್ಪೆಕ್ಟಿವ್ ಆಗಿ ಅಂದರೆ ಹಿಂದಿನ ಡೇಟಿಂದ ಅಪ್ಲೈ ಮಾಡ್ತೀವಿ ಅಂದರೆ ಬರೋದಿಲ್ಲ. ಯಾವುದರಲ್ಲಿ? ಕ್ರಿಮಿನಲ್ ಕೇಸಲ್ಲಿ. ಸಿವಿಲ್ ಕೇಸಲ್ಲಿ ಬರುತ್ತೆ, ಬಟ್ ಕ್ರಿಮಿನಲ್ ಕೇಸಲ್ಲಿ ರೆಟ್ರೋಸ್ಪೆಕ್ಟಿವ್ ಲಾ ಅನ್ನು ಬರೋದಿಲ್ಲ. ಸೊ ಆರ್ಟಿಕಲ್ 20 ಈ ಮೂರರ ಬಗ್ಗೆ ಮಾತಾಡ್ತದೆ. ಸೊ ಹಾಗಾಗಿ ಆರ್ಟಿಕಲ್ 20 and 22 ಬೋತ್ ಆರ್ ಟಾಕಿಂಗ್ ಅಬೌಟ್ ಫೇರ್ ಟ್ರಯಲ್, ರೈಟ್? ಸೊ ನೀವು ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. 22 ನಾನೇನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, 22 ಕೊಟ್ಟಿದ್ದೀನಿ, ಕ್ವಶನ್ 20 ಬಗ್ಗೆ ಕೇಳಿದ್ದೀವಿ. ಓಕೆ, ಸೊ ಎರಡೂ ಕರೆಕ್ಟ್ ಇದೆ. ಸೊ 20 ಇಲ್ಲಿ ಎಕ್ಸ್ಪ್ಲನೇಷನ್ನು, ಸೊ 20 ಬಗ್ಗೆ ಇಲ್ಲೆಲ್ಲ ಪ್ರಾವಿಷನ್ಸ್ ಇದ್ದಾವೆ, 22 ಬಗ್ಗೆ ಅಲ್ಲಿ ಆನ್ಸರಲ್ಲಿದೆ. ಸೊ ನೋ ಪರ್ಸನ್ ವುಡ್ ಬಿ ಪನಿಷ್ಡ್ for the same offense for more than once. No law shall be declared any action illegal from backdated. So no person shall be asked to give evidence against himself. So all of the above is the right answer. This is article 20. ಎಕ್ಸ್ಪ್ಲನೇಷನ್ ಅಲ್ಲಿ 22 ಇದೆ. ಸೊ ಎರಡೂ ಆನ್ಸರ್ದು ನಿಮಗೆ ಫೇರ್ ಟ್ರಯಲ್ ಅಂತ ಬಂದಿರೋದು ಎರಡರದ್ದು ಎಕ್ಸ್ಪ್ಲನೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. 20 and 22 ನಿಮಗೆ ಸುಲಭ ಆಗ್ತಿತ್ತೇನೋ, ಬಟ್ ಸ್ವಲ್ಪ ನೀವೆಲ್ಲ ಇಂಟೆಲಿಜೆಂಟ್ ಇದ್ದೀರಾ, ನೀವು ತಿಳ್ಕೊತೀರಾ ಅಂತ ಅನ್ಕೋತೀನಿ. ಸೊ ದಿಸ್ ಈಸ್ ಟಾಕಿಂಗ್ ಅಬೌಟ್ 20 and 22 ಬೋತ್ ಆರ್ ಫಾರ್ ಫೇರ್ ಟ್ರಯಲ್. 52. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್? ಕ್ವಶನ್ ಏನಂದ್ರೆ ಇನ್ಕರೆಕ್ಟ್ ಬಗ್ಗೆ. ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಟ್ ದ ಲಿಬರ್ಟೀಸ್ ಆಫ್ ದಿ ಇಂಡಿವಿಜುವಲ್. ಆಬ್ವಿಯಸ್ಲಿ ಕರೆಕ್ಟ್. The constitution guarantees remedy against the violation of legal rights. No. Legal rights violation ಆದರೆ ಕಾನ್ಸ್ಟಿಟ್ಯೂಷನ್ ಏನೂ ಗ್ಯಾರಂಟಿ ಮಾಡಲ್ಲ, ಬಟ್ ಆದರೆ ಪಾರ್ಲಿಮೆಂಟ್ ಹ್ಯಾಸ್ ಟು ಮೇಕ್ ಅ ಲಾ, ದೆನ್ ಇಟ್ ಹ್ಯಾಸ್ ಟು ಬಿ guaranteed by the law of the parliament, not directly by the constitution. Legal rights violation ಅಂದರೆ ಏನೂ ಇಲ್ಲ. Only fundamental rights violation ಆದರೆ you can directly go to the Supreme Court. Okay, that is article 32 and article 226 ಪ್ರಕಾರ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟಿಗೆ ಹೋಗ್ಬೋದು. ಬಟ್ ಲೀಗಲ್ ರೈಟ್ ಏನಾದರೂ ವೈಲೇಟ್ ಆದರೆ ಯು ಕ್ಯಾನ್ ನಾಟ್ ಅಪ್ರೋಚ್ ಟು ದಿ ಕೋರ್ಟ್. ಸೊ ಹಾಗಾಗಿ ದಿ ಸ್ಟೇಟ್ಮೆಂಟ್ ಈಸ್ ರಾಂಗ್. ದ ಫಂಡಮೆಂಟಲ್ ರೈಟ್ಸ್ ಲೇ ಡೌನ್ ದಿ ರೈಟ್ಸ್ ಎಂಜಾಯ್ಡ್ ಬೈ ದಿ ಪೀಪಲ್ ಆಫ್ ದಿ ಕಂಟ್ರಿ. ಎಸ್, ದಿಸ್ ಇಸ್ ರೈಟ್. ಓಕೆ, ಆದರೆ ಇದು ಓನ್ಲಿ ಅಂತ ಬಂದಿದ್ರೆ ಇದನ್ನು ಸ್ಟೇಟ್ಮೆಂಟ್ ರಾಂಗ್ ಆಗ್ತಿದೆ. ಇಲ್ಲಿ ಕೀ ಆನ್ಸರ್ ರಾಂಗ್ ಆಗಿದೆಯಾ? ಸೊ ಇನ್ಕರೆಕ್ಟ್ ಅಲ್ವಾ? ಇನ್ಕರೆಕ್ಟ್ ಅಂದರೆ ಸೊ ಸ್ಟೇಟ್ಮೆಂಟ್ ಓನ್ಲಿ 2 is incorrect. Question is incorrect. So statement 1 is correct and statement 2 is correct. So statement 1 is correct and 3 is correct. 2 is wrong. Okay, number of seats 543. ಇದು ಎಕ್ಸಾಮಿನೇಷನ್ ಅಲ್ಲಿ UPSC ಅಲ್ಲೂ ಕೇಳಿದ್ರು, KPSC ಅಲ್ಲೂ ಕೇಳಿದ್ರು, ಈ ಸಲೂ ಕೇಳ್ಬೋದು ಯಾಕಂದರೆ ಎಲೆಕ್ಷನ್ ನಡೀತಾ ಇದೆ, ರೈಟ್? ಸೊ ಶೆಡ್ಯೂಲ್ ಕಾಸ್ಟಿಗೆ ನಂಬರ್ ಆಫ್ ಸೀಟ್ಸ್ ರಿಸರ್ವೇಷನ್ ಎಷ್ಟಿದೆ? 84. ಶೆಡ್ಯೂಲ್ ಟ್ರೈಬ್ಸಿಗೆ 47. ಓಕೆ, ಇವೆರಡು ಕರೆಕ್ಟ್ ಆಗಿದೆ. ಅವೆರಡು ಎಲ್ಲಿದೆ ನೋಡಿ. ಅದೇ ಥರ ಕರ್ನಾಟಕದಲ್ಲಿ ಸ್ಟೇಟ್ ಅಸೆಂಬ್ಲಿಯಲ್ಲಿ ರಿಸರ್ವೇಷನ್ SCಗೆ 36 ಆ್ಯಂಡ್ STಗೆ 15. ಓಕೆ, ಸೊ ಇದನ್ನು ಕ್ವಶನ್ಸ್ ಬಂದರೂ ಬರ್ಬೋದು, ಇದನ್ನು ನೋಟ್ ಮಾಡಿ ಇಟ್ಕೊಂಬಿಡಿ. ಓಕೆ, MLA ಎಲೆಕ್ಷನ್ಸಲ್ಲಿ ರಿಸರ್ವೇಷನ್ ಎಷ್ಟಿದೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಎ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಎಲೆಕ್ಷನ್ ಕಮಿಷನ್ ಫಂಕ್ಷನ್ ಯಾವುದು ಇಲ್ಲ ಅಂತ ಡೈರೆಕ್ಟ್ ಕ್ವಶನ್ ಇದೆ, ಸಿಂಪಲ್ ಕ್ವಶನ್ನು. ಓಕೆ, ಸೊ ಡಿಟರ್ಮೈನ್ ದಿ ಟೈಮಿಂಗ್ ಆಫ್ ದ ಎಲೆಕ್ಷನ್, ಅದು ಅವ್ರದ್ದೇ ಕೆಲಸ. ಎನ್ಶೂರ್ ದಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಅವ್ರದ್ದೇ ಕೆಲಸ. ಅಕಾರ್ಡ್ ದಿ ರಿಕಗ್ನೇಷನ್ ಟು ದಿ ಪೊಲಿಟಿಕಲ್ ಪಾರ್ಟೀಸ್, ಅವ್ರದ್ದೇ ಕೆಲಸ. ಆಬ್ವಿಯಸ್ಲಿ ಮೂರಿಲ್ಲ ಅಂದರೆ ಇದು ಇರಲೇಬೇಕಲ್ವಾ? ಎಲೆಕ್ಷನ್ಸ್ ಟು ಓವರ್ಸಿ ದಿ ಎನಿ ಎಲೆಕ್ಷನ್. ಸೊ ಕ್ವಶನ್ ಹಿಯರ್ ಈಸ್ ಎನಿ ಎಲೆಕ್ಷನ್. ಯಾಕೆಂದರೆ ಪಂಚಾಯತ್ ರಾಜ್ ಎಲೆಕ್ಷನ್ಸನ್ನು ಇವ್ರು ನೋಡಲ್ಲ. ಓಕೆ, ಅಂದರೆ ಲೋಕಲ್ ಬಾಡೀಸ್
ಪಂಚಾಯತ್ ಮತ್ತು ಮುನ್ಸಿಪಾಲ್ಟೀಸ್ದು ಎಲೆಕ್ಷನ್ಸನ್ನು ಇವರು ನೋಡೋದಿಲ್ಲ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅದರ್ವೈಸ್ ಎನಿ ಎಲೆಕ್ಷನ್ ಇರಲಿಲ್ಲ, ಓನ್ಲಿ ದಿ ವೈಸ್ ಪ್ರೆಸಿಡೆಂಟು ಓಕೆ MLA MP ಎಲೆಕ್ಷನ್ಸ್ MLC ಎಲೆಕ್ಷನ್ಸ್ ಅಂತ ಇದ್ದರೆ ಅದು ರೈಟ್ ಆಗ್ತಿತ್ತು. 55. Consider the following statement with respect to parliamentary form of government. Parliamentary form of government consider ಮಾಡಿ. So the question is not Indian parliament. The question is with respect to only the parliamentary form of government ಬಗ್ಗೆ ಮಾತ್ರ ಇದೆ. Indian parliamentary form of government ಅಂತ ಬಂದಾಗ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಸೊ ಹಾಗಾಗಿ ವಾಟ್ ಈಸ್ parliamentary form of government? The head of the state must be elected. Okay, it is not true, but Indian ಅಲ್ಲಿ ಬಂದಾಗ yes it is correct. ಓಕೆ, ಬಿಕಾಸ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟು ನಮ್ಮ ಹತ್ರನೂ ಇದೆ, ಬ್ರಿಟನ್ ಹತ್ರನೂ ಇದೆ. ಸೊ ಬ್ರಿಟನ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ಗೂ ನಮ್ಮ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ಗೂ ಡಿಫ್ರೆನ್ಸ್ ಇಷ್ಟೇ ಇದೆ. ದಿ ಹೆಡ್ ಆಫ್ ದಿ ಸ್ಟೇಟ್ ಈಸ್ ನಾಟ್ ಎಲೆಕ್ಟೆಡ್ ದೇರ್, ದಿ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್ ಹಿಯರ್. ಓಕೆ, ಸೊ ಹಾಗಾಗಿ ದಿಸ್ ಈಸ್ ನಾಟ್ ರಿಲೇಟೆಡ್ ಟು, ನೀವು ಭಾಳ ಜನ ಇದನ್ನು ತಪ್ಪು ಮಾಡಿದ್ದೀರಾ ಕ್ವಶನ್ನು. ಯಾಕೆ ಅಂದರೆ ನೀವೇನು ಮಾಡಿದರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಕನೆಕ್ಟೆಡ್ ಟು ಇಂಡಿಯನ್ ಕಾಂಟೆಕ್ಸ್ಟ್. ಓಕೆ, ದ ಕ್ವಶನ್ ಈಸ್ ನಾಟ್ ರಿಲೇಟೆಡ್ ಟು ದ ಇಂಡಿಯನ್ ಕಾಂಟೆಕ್ಸ್ಟ್, ಇಟ್ ಈಸ್ ಜಸ್ಟ್ ಆಸ್ಕಿಂಗ್ ದಿ ಫೀಚರ್ಸ್ ಆಫ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸಪೋಸ್ ಇಂಡಿಯಾ ಅಂತಿದ್ರೆ yes it would have been right answer. The head of the state may be either elected or hereditary. Yes, this is the correct state. The head of the government must be from parliament. Okay, this is also correct. So 2 and 3 is not there. Okay, so 2 and 3 idra hagidre the answer correction ಮಾಡ್ಕೊಳ್ಳಿ. 2 and 3 is not there, so ಅದನ್ನ correction ಮಾಡಿ. Next, which of the following provisions is to sustain and nurture the principle of secularism? Again same question bandide, repeated. So non-discrimination on the basis of religion, government will not favor any particular religion, correct ide, any particular religion ಯಾವುದಕ್ಕೂ ಫೇವರ್ ಮಾಡಲ್ಲ. Institutions run by the government, state will not preach any religion or give religious education, correct ide, ಇದನ್ನು correct. So all the 3 are correct.